ಇದು ಇನ್ನೊಂದು ಮುಖ್ಯವಾಗಿ ಹಸಿರು ಸಾಲ ಹಾಕೊಂಡು ಬಂದಿದ್ದಾರೆ. ಅವ್ರನ್ನ ಪರಿಚಯ ಮಾಡ್ಕೊಡ್ತೀನಿ, ನಿಮಗೆ ಆಸೆ ಮಾಡ್ಕೊಳ್ಳಿ. ನಮಸ್ಕಾರ, ನಾನು ಬೇಲೂರು ತಾಲೂಕು HB ಬಸವರಾಜು, ಬೇಲೂರು ತಾಲೂಕು ರೈತ ಘಟಕದ ಅಧ್ಯಕ್ಷನಾಗಿದ್ದೀನಿ. ನಾನು ಮಾಜಿ ಸೈನಿಕ. ಇಡೀ ದೇಶವನ್ನೇ ಸುತ್ತಿ ಜಮ್ಮು ಕಾಶ್ಮೀರ, ಪಂಜಾಬು, ಗುಜರಾತು, ರಾಜಸ್ಥಾನೆಲ್ಲ ಸುತ್ತಿ ಬಂದು ಇಲ್ಲಿ ಬಂದು ನಾನು ಪೆನ್ಷನ್ ಬಂದು 15 ವರ್ಷ ಆಯಿತು. ಯಾವ ಪಕ್ಷವನ್ನು ಸೇರದೆ ಈ ರಾಜಕೀಯವೇ ಬೇಡ ಅಂತ ಇದ್ದಾಗ KRS ಪಾರ್ಟಿಯನ್ನು ನೋಡಿ, KRS ಪಾರ್ಟಿ ಮಾಡ್ತಾರೆ ಕೆಲಸಗಳು ನೋಡಿ, KRS ಪಾರ್ಟಿ ನಾವೇನಾದ್ರು ಒಂದು ಸೇವೆ ಮಾಡ್ಬೋದು ಅನ್ನೋ ಉದ್ದೇಶದಿಂದ ನಾನು KRS ಪಾರ್ಟಿ ಬಂದಿದ್ದೀನಿ. ನಾವು ಯಾವಾಗಲೂ KRS ಪಾರ್ಟಿಗೆ ಕೆಲಸ ಮಾಡೋದಕ್ಕೆ ಸೈನಿಕರಂತೆ ಕೆಲಸ ಮಾಡಬೇಕು ಅನ್ನೋ ಆಸೆಯಿಂದ ಈ KRS ಪಕ್ಷಕ್ಕೆ ಬಂದಿದ್ದೀನಿ. ಸರ್, ಎಲ್ಲರೂ ಕೂಡ ಅಧಿಕಾರ ಇರುವಂತಹ ಪಕ್ಷದ ಹಿಂದೆ ಬಾಲ ಹಿಡ್ಕೊಂಡು ಹೋಗೋಂಥದ್ದು ನೋಡಿದ್ದೀವಿ. KRS ಪಕ್ಷದ ಬಳಿ ಯಾವುದೇ ಅಧಿಕಾರ ಇಲ್ಲ, ಆ ಪಕ್ಷಕ್ಕೆ ಸೇರ್ಕೊಂಡಿದ್ದೀರಿ, ಅದ್ರ ಬಗ್ಗೆ ತಿಳಿಸಿ ಸರ್. KRS ಪಕ್ಷಕ್ಕೆ ಸೇರ್ಕೋಬೇಕು ಅಂತಂದರೆ ಒಂದು ಒಳ್ಳೆಯ ಕೆಲಸದಲ್ಲಿದ್ದಂಥ ನಮ್ಮ ಶ್ರೀ ರವಿಕೃಷ್ಣ ರೆಡ್ಡಿ ಅವರು ಇಂಜಿನಿಯರ್ ಆಗಿ ಅಮೆರಿಕದಲ್ಲಿದ್ದರು. ಇಲ್ಲಿಗೆ ಬಂದು ಎಲ್ಲ ಕೆಲಸ, ಎಲ್ಲ ಸಂಪತ್ತು, ಸುಖವನ್ನು ಬಿಟ್ಟು ಮನೆಗೂ 6 ತಿಂಗಳು 1 ವರ್ಷ ಹೋಗದಲೇ ಜನರ ಮಧ್ಯೆ ನಿಂತು ಅವ್ರು ಕೆಲಸ ಮಾಡೋದು ನೋಡಿ ನಮಗೆ ಖುಷಿ ಆಯಿತು. ಇವರಂಥ ಒಂದು ವ್ಯಕ್ತಿಯ ಜೊತೆ ದೇಶ ಸೇವೆ ಮಾಡಿದ್ದೀವಿ. ಇಲ್ಲಿ ಜನಸೇವೆ ಮಾಡಬೇಕು, ಭ್ರಷ್ಟಾಚಾರ ಮುಕ್ತ ಕರ್ನಾಟಕವಾಗಬೇಕು, ಜನರಿಗೆ ಒಳ್ಳೆಯದಾಗಬೇಕು ಅನ್ನೋ ಒಂದು ಕಾರಣಕ್ಕಾಗಿ KRS ಪಕ್ಷದಲ್ಲಿ ಕೆಲಸ ಮಾಡಬೇಕು ಅಂತ ಆಸೆಯಿಂದ ನಾನು ಬಂದಿದ್ದೆ. ನಿಮ್ಮ ಮುಂದಿನ ಗುರಿ ಸರ್? KRS ಪಕ್ಷವನ್ನು ಪ್ರಬಲವಾಗಿ ಬೆಳೆಸಿ ಕರ್ನಾಟಕದಲ್ಲಿ ಒಂದು ಅಧಿಕಾರವನ್ನು ಜನರ ಕೈ ಕೊಡಬೇಕು ಅನ್ನೋದೇ ನಮ್ಮ ಒಂದು ಆಸೆ. ಬಂಧುಗಳೇ, ಇದಿಷ್ಟು ಕೇಳಿದ್ದೀರಾ. ಗಡಿಯಲ್ಲಿ ನಮ್ಮ ದೇಶವನ್ನ ರಕ್ಷಣೆ ಮಾಡಿದಂಥವರು ಈಗ ಈ ಭ್ರಷ್ಟ ಲೂಟಿಕೋರರಿಂದ ನಾವು ಈ ನಾಡನ್ನ ರಕ್ಷಣೆ ಮಾಡ್ಕೋತೀವಿ ಅಂತ KRS ಪಕ್ಷಕ್ಕೆ ಸೇರಿದ್ದಾರೆ. ಅವರಿಗೆ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಮುಂದಿನ ಹೆಚ್ಚಿನ ಕೆಲಸ ಮಾಡಿ ಅಂತ ಕೇಳ್ಕೊಳ್ತಾ ಈ ಲೈವ್ ಅನ್ನ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.